ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 43 ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾ 43 ರಿಯಾದ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದಕ್ಕೋಸ್ಕರ ಡಬ್ಲ್ಯೂ ಕಂಪನಿ ಮೇಲೆ ಸಿಕ್ಕಾಪಟ್ಟೆ ಬ್ಯಾಕ್ ಕ್ಲಾಶ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ USA ಆಡಿಯನ್ಸ್ ಇಂದ. ಅಫ್ಕೋರ್ಸ್ ಬೇರೆ ಬೇರೆ ಕಂಟ್ರಿಗಳಲ್ಲಿ ಖುಷಿಯಾಗಿದ್ದಾರೆ, ಓಕೆ ಸೌದಿ ಅರೇಬಿಯಾ ಹೊಸ ಎಂಜಾಯ್ಮೆಂಟ್ ನೋಡೋದಕ್ಕೆ ಸಿಗುತ್ತಲ್ಲ ಅಂತ. ಬಟ್ USA ಆಡಿಯನ್ಸ್ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ನಿಕ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟು ಅವರಿಗೆ ಇನ್ನೂ ಕೂಡ ಬೇಜಾರು ಬರೋ ರೀತಿ ಮಾತಾಡಿದ್ದಾರೆ. ಇವ್ರು ಹೇಳ್ತಾರೆ, ಯಾರು ಡಬ್ಲ್ಯೂ ರಿಯಲ್ ಫ್ಯಾನ್ಸ್ ಗಳಿದಾರೋ ಅವರೆಲ್ಲರೂ ಕೂಡ ನಿಜವಾಗ್ಲೂ ಸೌದಿ ಅರೇಬಿಯಾಗೆ ಬರ್ತಾರೆ ರಸಲ್ ಮೇನಿಯಾ 43 ನ ಎಂಜಾಯ್ ಮಾಡೋದಕ್ಕೆ ಅಂತ ನಮ್ಮ ನಿಕ್ ಖಾನ್ ಅವರು ಇನ್ನ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದರಿಂದ ಅಮೆರಿಕನ್ಸ್ ಗಳು ನಾವ್ ಯಾಕೆ ಹೋಗೋಣ ಗುರು ಅಂತ ಕಮೆಂಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ಸೌದಿ ಅರೇಬಿಯಾ ರಿಯಾದ್ ರಸಲ್ ಮೇನಿಯಾ ನಿಜವಾಗ್ಲೂ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಪ್ರಾಬಬ್ಲಿ ನಮಗೆ ಡ್ರೀಮ್ ಮ್ಯಾಚಸ್ ಗಳು ನೋಡೋದಕ್ಕೆ ಫೈನಲಿ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ 2026 ರಾಯಲ್ ರಂಬಲ್ ಸ್ಕ್ರಿಪ್ಟ್ ಲೀಕ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಮೆನ್ಸ್ ರಾಯಲ್ ರಂಬಲ್ ಅಲ್ಲಿ ಯಾರು ಬರ್ತಾರೆ ಅಂತ. ರೈಬ್ಯಾಕ್, ಬಿಗ್ ಶೋ, ಆಂಡ್ರಾದೆ, ಎಡ್ಜ್, ಮಾರ್ಕೆಂದ್ರಿ, ಗೋಲ್ಡ್ಬರ್ಗ್, ಕೇನು, ಅಂಡರ್ಟೇಕರ್, ಜೆಫ್ ಹಾರ್ಡಿ, ಕ್ರಿಸ್ಟಿಯನ್, ನಿಜವಾಗ್ಲು ಕೆವಿನ್ ನಾಶ್, ಲೋಗನ್ ಪೌಲ್, ಜಾಕೋಬ್ ಫಾಟು, ಸೋಲೋ ಸಿಕೋವಾ, AEW ಕಂಪನಿಯಿಂದ ಟೋನಿ ಖಾನ್ ಖುದ್ದಾಗಿ ಬರ್ತಾ ಇದಾರಂತೆ ರಾಯಲ್ ರಂಬಲ್ಗೆ. ಅಂಡ್ ಆ ಒಂದು ರಾಯಲ್ ರಂಬಲ್ನ ನಮ್ಮ ಸೋಲೋ ಸಿಕೋವಾ ಅವರು ವಿನ್ ಆಗ್ತಾರಂತೆ. ನಿಜವಾಗ್ಲು ಫ್ಯಾನ್ ಬುಕ್ ಮಾಡಿದ್ರೆ ರಾಯಲ್ ರಂಬಲ್ ಖಂಡಿತವಾಗ್ಲೂ ಕೂಡ ಇದೇ ರೀತಿ ಇರುತ್ತೆ. ಬಟ್ ಕೆಳಗಡೆ ಅವರೇ ಹೇಳಿರೋ ರೀತಿ ಕಾರ್ಡ್ ಈಸ್ ಸಬ್ಜೆಕ್ಟ್ ಟು ಚೇಂಜ್. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಬದಲಾವಣೆಗಳು ನಮಗೆ 2026 ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಾನ್ ಸರ್ಪ್ರೈಸ್ ಆಗಿದ್ದೇನಪ್ಪ ಅಂದ್ರೆ ಇಷ್ಟು ಬೇಗ ರಾಯಲ್ ರಂಬಲ್ ಸ್ಕ್ರಿಪ್ಟ್ ಈ ಬಾರಿ ಲೀಕ್ ಆಯ್ತಲ್ಲ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಲಿಟ್ರಲಿ ಇನ್ನೇನು ಒಂದು ತಿಂಗಳಿದೆ ಅಷ್ಟೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ. ಇನ್ನೂ ಕೂಡ ಒಂದು ಟೀಮ್ ಕೂಡ ಡಬ್ಲ್ಯೂ ಅವರು ಪ್ರಾಪರ್ ಆಗಿ ಬಿಲ್ಡ್ ಮಾಡಿಲ್ಲ. ಈ ಬಾರಿಯ ವಾರ್ ಗೇಮ್ಗೆ ಬಿಲ್ಡ್ ಮಾಡ್ತಾ ಇದ್ರು, ಬಟ್ ಮಧ್ಯದಲ್ಲಿ ಇಂಜುರಿ ಆಗಿ ಆ ಒಂದು ಟೀಮ್ ಕೂಡ ಈಗ ಕಿತ್ತೋಗಿದೆ. ಗೊತ್ತಿಲ್ಲ ಯಾವ ಟೀಮ್ಸ್ ಗಳು ನಮಗೆ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ವೈಟ್ 6 ವರ್ಸಸ್ MFT ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಬಟ್ ಆ ಒಂದು ಮ್ಯಾಚ್ ಏನಾದ್ರೂ ಡಬ್ಲ್ಯೂ ಅವರು ವಾರ್ ಗೇಮ್ ಒಳಗಡೆ ಹಾಕಿದ್ರೆ ನಿಜವಾಗ್ಲೂ ಅಷ್ಟೊಂದು ಟಿಕೆಟ್ಸ್ ಗಳನ್ನ ಅವರು ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಮತ್ತೊಮ್ಮೆ ESPN ಅವರ ಕಡೆಯಿಂದ ಸಿ ಗ್ರೇಡ್ ನ ತಗೋತಾರೆ. ಸೊ ಸ್ವಲ್ಪನಾದ್ರೂ ಸ್ಟಾರ್ ಪವರ್ ಇರಲೇಬೇಕು. ಬಟ್ ರೀಸೆಂಟ್ ಆಗಿ ನಾನು ಎಕ್ಸ್ ಅಕೌಂಟ್ ಅಲ್ಲಿ ಈ ಒಂದು ಮ್ಯಾಚ್ ಕಾರ್ಡ್ ನ ನೋಡಿದೆ. ಅಂಡ್ ಈ ಒಂದು ಮ್ಯಾಚ್ ಕಾರ್ಡ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು, ಟೀಮ್ ರೋಮನ್ ರೈನ್ಸ್ ವರ್ಸಸ್ ಟೀಮ್ ಬ್ರಾಕ್ ಲೆಸ್ನರ್ ಅವರ ಟೀಮ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು ಕಡೆ ಟೀಮ್ ಅಲ್ಲಿ ಕೋಡಿ ರೋಡ್ಸ್, ಸೆತ್ ರೋಲೆನ್ಸ್, ಜಾನ್ ಸೀನಾ, ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರು ಇದ್ರೆ, ಇನ್ನೊಂದು ಕಡೆ ಟೀಮ್ ಅಲ್ಲಿ ಬ್ರಾನ್ ಬ್ರೇಕರ್, ಜೇ ಊಸೋ, ಬ್ರಾನ್ಸನ್ ರೀಡ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಇದ್ದಾರೆ. ಜೇ ಊಸೋನ ಬ್ರಾಕ್ ಲೆಸ್ನರ್ ಅವರ ಟೀಮಿಗೆ ಸೇರಿಸಿರೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಅಷ್ಟೊತ್ತಿಗೆ ಜೇ ಊಸೋ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಇವರು ಸುಮ್ಮನೆ ಮಾಡಿದ್ದಾರೆ. ನಿಜವಾಗ್ಲೂ ಈ ರೀತಿ ಏನಾದ್ರೂ ಆದ್ರೆ ಒಂದ್ ರೀತಿ ಗೋಲ್ಡನ್ ಮೂಮೆಂಟ್ ಅಂತಿರಲ್ಲ ಆ ರೀತಿ ಆಗ್ಬಹುದು. ಯಾಕಂದ್ರೆ ಜಾನ್ ಸೀನಾ, ರೋಮನ್ ರೈನ್ಸ್, ಸೆತ್ ರೋಲೆನ್ಸ್, CM ಪಂಕ್, ಕೋಡಿ ರೋಡ್ಸ್ ಇಷ್ಟು ಜನನು ಕೂಡ ಒಂದೇ ಟೀಮ್ ಅಲ್ಲಿ. ಇವರ ಆಪೋಸಿಟ್ ಅಲ್ಲಿ ಬ್ರಾಕ್ ಲೆಸ್ನರ್, ಡ್ರೂ ಮ್ಯಾಕೆಂಟೈರ್, ಬ್ರಾನ್ಸನ್ ರೀಡ್, ಜೇ ಊಸೋ ಹಾಗೆ ಬ್ರಾನ್ ಬ್ರೇಕರ್. ಕೆಲವೊಂದಷ್ಟು ಮಿರಾಕಲ್ ಡ್ರೀಮ್ ಮ್ಯಾಚಸ್ ಗಳು ಇರುತ್ತಲ್ಲ ಆ ರೀತಿ ಆಗ್ಬಿಡುತ್ತೆ. ಬಟ್ ಇದು ಆಗುತ್ತೋ ಇಲ್ವೋ ಅನ್ನೋದಕ್ಕೆ ನೀವೇ ಉತ್ತರ ಕೊಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಸೊ ಫೈನಲಿ ಸ್ಮ್ಯಾಕ್ ಡೌನ್ ಮಂಡೇ ನೈಟ್ ನಾರ್ಮಲ್ ಟೈಮಿಂಗ್ಸ್ ಗೆ ಬರ್ತಾ ಇದೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ನಮಗೆ ನಾಳೆ ಬೆಳಿಗ್ಗೆ 5:00 ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ನ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಲೆಕ್ಸಾ ಬ್ಲೇಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ಸೋಲ್ ರೂಸ್ ಹಾಗೆ ಝರಿಯಾ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಕಾದ್ ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂತ. ಇದಾದ್ಮೇಲೆ ನಮಗೆ ನಾಳೆ ಕೋಡಿ ರೋಡ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಕ್ರೌನ್ ಜ್ಯುವೆಲ್ ಅಲ್ಲಿ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಸೋತಾದ್ಮೇಲೆ ಆ ಒಂದು ಸೋಲಿಗೆ ರಿಯಾಕ್ಷನ್ ನ ಕೊಡೋದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಂಡೇ ನೈಟ್ ಅಲ್ಲಿ ವಿಷನ್ ಸೆತ್ ರಾಲೆನ್ಸ್ ಅವರ ಮೇಲೆ ಟರ್ನ್ ಆಯ್ತಲ್ಲ, ಅದ್ರ ಬಗ್ಗೆನೂ ಕೂಡ ನಾಳೆ ಕೋಡಿ ರೋಡ್ಸ್ ಅವರು ಕಮೆಂಟ್ ಮಾಡ್ತಾರಂತೆ. ಕಾದ್ ನೋಡೋಣ ನಮ್ಮ ಕೋಡಿ ರೋಡ್ಸ್ ಅವರು ಏನ್ ಮಾತಾಡ್ತಾರೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ. ಇಷ್ಟೇ ಅಲ್ಲ, ನಮಗೆ ಜೇಕೋಬ್ ಫಾಟು ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಗಳು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬಹುದು ಜೇಕೋಬ್ ಫಾಟು ಅವರ ಮೇಲೆ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಜೇಕೋಬ್ ಫಾಟು ಅವರಿಗೆ ಇಂಜುರಿ ಆಂಗಲ್ ನ ತೋರಿಸಿ ಡಬ್ಲ್ಯೂ ಕಂಪನಿಯಿಂದ ಸ್ವಲ್ಪ ದಿನ ಆಫ್ ನ ಇಡಬಹುದು. ಸ್ವಲ್ಪ ದಿನ ಅಂದ್ರೆ ತಿಂಗಳುಗಳ ಗಟ್ಲೆ ನಮ್ಮ ಜೇಕೋಬ್ ಫಾಟು ಅವರು
ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೇನೆ ಸಿಗ್ದಲೇ ಇರಬಹುದು. ಯಾಕಂದ್ರೆ ಜೇಕೋ ಫಾಟೋ ಅವರಿಗೆ ರಿಯಲ್ ಲೈಫ್ ಇಂಜುರಿ ಆಗಿದೆ. ಸೊ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಪ್ರಾರಂಭನೇ ಆಗದೆ ಇರಬಹುದು. ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಜೇಕೋ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಬಹುದು, ಅಥವಾ ಮ್ಯಾಚ್ ಸ್ಟಾರ್ಟ್ ಆಗಿದ ಕೂಡಲೇ ಬ್ರೂಟಲ್ ಆಗಿ ನಾಳೆ ಡ್ರೂ ಮ್ಯಾಕೆಂಟೈರ್ ಅವರು ಜೇಕೋ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಒಂದು ಆಂಗಲ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವ್ ಅವರ MFT ಕೂಡ ನೋಡೋದಕ್ಕೆ ಸಿಗುತ್ತೆ ಸ್ಮ್ಯಾಕ್ ಡೌನ್ ನಲ್ಲಿ. ಸೊ ಎಲ್ಲದನ್ನು ಕೂಡ ನೀವು ನೋಡಬೇಕು ಅಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನ ಖಂಡಿತವಾಗ್ಲೂ ನೋಡಬೇಕು. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾಳೆನಾದ್ರೂ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.